ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಚೈತ್ರ ಕನ್ನಡ ಲಾಗ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ? ಮಂಗಳವಾರ ಬೆಳಗ್ಗೆನೇ ಇವತ್ತು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಸ್ ಯೂಶುವಲ್ ನನ್ನ ಒಂದು ಬೆಳಗಿನ ಕೆಲಸಗಳೆಲ್ಲ ಮುಗ್ದಿದ್ದಾಯಿತು. ಮೋಹಿತ ಸ್ಕೂಲ್ಗೆ ಹೋದ್ಲು, ಹಸ್ಬೆಂಡ್ ಕೂಡ ಆಫೀಸ್ಗೆ ಹೋದರು. ನಂತರ ನಾನು ಇವಾಗ ದೇವ್ರ ಪೂಜೆ ಮಾಡಿ ತಿಂಡಿ ತಿಂದು ಸ್ವಲ್ಪ ನೆಕ್ಸ್ಟ್ ಕೆಲಸಗಳನ್ನ ನೋಡೋಣ ಅಂತ ಹೇಳಿ ನಾರ್ಮಲಾಗಿ ಡೈಲಿ ಯಾವಾಗಲೂ ಅಷ್ಟೇ ನನ್ನ ದಿನಚರಿ ಬೆಳಗ್ಗೆ ಎದ್ದು ಹೊಸ್ಲನ್ನು ನೀಟಾಗಿ ತೊಳೆದು ಅರಿಶಿನ ಕುಂಕುಮ ಇಟ್ಟು ರಂಗೋಲೆ ಇಟ್ಟು ಹೂವು ಇಟ್ಟು ಆನಂತರ ಮನೆಯೆಲ್ಲ ಕ್ಲೀನ್ ಮಾಡಿ ಒರೆಸ್ಬಿಟ್ಟು ಸ್ವಲ್ಪ ಎಕ್ಸಸೈಸು ಯೋಗ ಈ ಥರದ್ದೆಲ್ಲ ಒಂದು ಕಾಲು ಗಂಟೆ, ಅದು ಡಿಪೆಂಡ್ಸ್ ತಿಂಡಿ ಮೇಲೆ ಮತ್ತು ವಿಡಿಯೋ ಯಾವುದು ಮಾಡ್ಕೊಬೇಕು, ವಿಡಿಯೋ ಮಾಡೋದಿದ್ದರೆ ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ರೆಗ್ಯುಲರಾಗೆ ಎಲ್ಲ ಯೋಗ ಎಲ್ಲ ಮಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ ಈ ನಡುವೆ. ಸೊ ಸಂಜೆ ಟೈಮು ಕೂಡ ನಾನು ಮಾಡ್ಕೊತಾ ಇದ್ದೀನಿ. ಹಾಗಾಗಿ ಎಲ್ಲ ಕ್ಲೀನ್ ಮಾಡಿಕೊಟ್ಬಿಟ್ಟು ನಂತರ ತಿಂಡಿ ಕೆಲಸಕ್ಕೆ ಹೋಗ್ತೀನಿ. ಹಸ್ಬೆಂಡು ದೀಪ ಹಚ್ಚೇ ಅವರು ಆಫೀಸ್ಗೆ ಹೋಗೋಂಥದ್ದು. ಯಾವಾಗಲೂ ಕೂಡ ಇದೇ ರೀತಿ ಇರುತ್ತೆ ನನ್ನ ದಿನಚರಿ. ಇವತ್ತು ತಿಂಡಿಗೆ ಬೆಳಗ್ಗೆ ಪೂರಿ ಮತ್ತು ಪಾಲಕ್ ಪನ್ನೀರ್ ಮಾಡಿದ್ದೆ. ಮೋಹಿತ ಅದನ್ನು ತೊಗೊಂಡೋದ್ಲು ಪೂರಿ ಆಗಿರೋದ್ರಿಂದ. ಇಲ್ಲ ಅಂದರೆ ಬೇರೆ ಏನಾದ್ರು ಉಪ್ಪಿಟ್ಟು ಈ ರೀತಿ ಆದರೆ ಬೇರೆ ಒಂದು ತಿಂಡಿನ ಬಾಕ್ಸ್ಗೆ ಅಂತಲೇ ಸಪ್ರೇಟ್ ಮಾಡಿಕೊಡ್ಬೇಕಾಗುತ್ತೆ. ಎಲ್ಲರ ಮನೇಲೂ ಕೂಡ ಹೀಗೆ ಇರುತ್ತೆ ಅಲ್ವಾ? ಸೊ ನೀವು ಕೂಡ ಕಮೆಂಟ್ ಮಾಡಿ, ನೀವು ಇಲ್ಲಿ ಒಂದೇ ಥರ ತಿಂಡಿ ಮಾಡ್ತೀರಾ, ಅದನ್ನೇ ಬಾಕ್ಸು ಕಳಿಸ್ತೀರಾ, ಇಲ್ಲ ಬೇರೆ ಬೇರೆ ರೀತಿ ಮಾಡ್ತೀರಾ ಅನ್ನೋಂಥದ್ದನ್ನು. ನಮ್ಮನೆ ಎರಡೂ ಕೂಡ ಇರುತ್ತೆ. ಕೆಲವೊಂದು ಸಲ ಮನೇಲಿ ಮಾಡಿರೋದನ್ನೇ ತಿಂಡಿಗೆ ಅಂತೇಳಿ ಬಾಕ್ಸ್ಗೂ ಕೊಡ್ತೀನಿ. ಕೆಲವೊಂದು ಸಲ ಎರಡೆರಡು ರೀತಿ ತಿಂಡಿನೂ ಕೂಡ ಮಾಡಬೇಕಾಗುತ್ತೆ. ಡಿಪೆಂಡ್ಸ್ ಅದು ತಿಂಡಿ ಏನು ಅನ್ನೋದ್ರ ಮೇಲೆ ಆಗಿರುತ್ತೆ. ಅದೇ ಫ್ರೆಂಡ್ಸ್, ಏನಂದರೆ ನಾನು ಆವಾಗಲೇ ಹೇಳ್ತಾ ಇದ್ದೆ ಮನೆಯೆಲ್ಲ ಕ್ಲೀನ್ ಮಾಡಿ ದೀಪ ಹಚ್ಚಿ ಹೊರಗೆ ಹೋಗೋದು ಅಂತ ಹೇಳಿ. ಇದು ಮನೆಗೆ ಶ್ರೇಯಸ್ಸು ಕೂಡ. ಅದರಲ್ಲೂ ಮನೆಯಲ್ಲಿ ಇರೋಂತಹ ಗಂಡಸರು ಹೊರಗಡೆ ಕೆಲಸಕ್ಕೆ ಹೋಗೋಕ್ಕಿಂತ ಮುಂಚೆ ಈ ರೀತಿ ದೀಪ ಹಚ್ಚಿ ಹೋಗೋದ್ರಿಂದ ಅವ್ರಿಗೂ ಕೂಡ ಮನಸ್ಸು ಒಂದು ಪ್ರಶಾಂತವಾಗಿರುತ್ತೆ. ಅವ್ರು ಹೋಗೋ ಕೆಲಸದಲ್ಲೂ ಕೂಡ ಒಂದು ಪಾಸಿಟಿವ್ ವೈಬ್ಸ್ ಇರುತ್ತೆ. ಆರಾಮ್ಸೆ ಅವರು ಸಂಜೆವರೆಗೂ ಒಂದು ನೆಮ್ಮದಿಯಾಗಿ ಏನೋ ಒಂದು ಮನಃಶಾಂತಿಯಿಂದ ಕೆಲಸನ ಮಾಡ್ಕೊಂಡು ಮನೆಗೆ ಬರ್ತಾರೆ. ಸೊ ಅದು ಬಿಟ್ಟು ಏನೋ ಒಂಥರ ಗಲೀಜಾಗಿ ಇಟ್ಕೊಂಡು ಒಂದು ದೇವ್ರ ಪೂಜೆ ಮಾಡಿದೆ, ಹೊಸ್ಲಲ್ಲಿ ರಂಗೋಲೆ ಇಲ್ಲದೆ ಆ ಥರ ಮನೆ ಇತ್ತು ಅಂತ ಹೇಳಿದ್ರೆ ನಮಗೂ ಕೂಡ ನೆಗೆಟಿವ್ ಎನರ್ಜಿ ನಮ್ಮ ಮನೇಲೆಲ್ಲ ಬಂದುಬಿಡುತ್ತೆ. ಜೊತೆಗೆ ನಮ್ಮ ಮನಸ್ಸಲ್ಲೂ ಕೂಡ ಒಂದು ನೆಗೆಟಿವ್ ವೈಬ್ಸೇ ಬರುತ್ತೆ. ಹಾಗಾಗಿ ಯಾವ ಕೆಲಸ ಮಾಡೋದಕ್ಕೂ ಮನಸ್ಸಿರಲ್ಲ. ಸೊ ನಾನು ಹೇಳೋದಿಷ್ಟೇ, ಆದಷ್ಟು ಗೃಹಿಣಿಯರು ಬೆಳಗ್ಗೆ ಎದ್ದು ಕೂಡಲೇ ಹೊಸ್ಲಿಗೆ ರಂಗೋಲೆ, ಅರಿಶಿನ ಕುಂಕುಮ, ಹೂವು ಇಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿ ಹೊರಗಡೆ ಹೋಗೋರು ದೀಪ ಹಚ್ಚಿ ಹೋಗೋದ್ರಿಂದ ಇದರಿಂದ ಒಂದು ಮನೆ ಅಭಿವೃದ್ಧಿನೂ ಕೂಡ ಆಗುತ್ತೆ. ಮನೆಗೂ ಒಂದು ಶ್ರೇಯಸ್ಸು. ಲಕ್ಷ್ಮಿ ಕೂಡ ಒಂದು ಒಳ್ಳೆ ಒಂದು ಏನು ಹೇಳ್ತಾರೆ, ದೊಡ್ಡವರು ಪ್ರಶಾಂತವಾಗಿರೋ ಮನೆಗೆ ಬರೋದು ಮೊದಲು ಹೊಸ್ಲು ನೋಡ್ಕೊಂಡು ಬರೋದು ಅಂತ ಹೇಳ್ತಾರಲ್ವ. ಸೊ ಹಾಗಾಗಿ ಅದನ್ನು ನಾವು ಆದಷ್ಟು ಫಾಲೋ ಮಾಡಿದ್ರೆ ಒಂದು ಮನೆ ಅಭಿವೃದ್ಧಿಗೆ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ತೀನಿ. ಸೊ ನೆಕ್ಸ್ಟು ಇವತ್ತು ಮಂಗಳವಾರ. ನಾನು ನಾರ್ಮಲ್ ಆಗಿ ನಾನ್ ವೆಜ್ ಎಲ್ಲ ಮಾಡೋಕ್ಕೆ ಇಷ್ಟಪಡಲ್ಲ ಮಂಗಳವಾರ, ಶುಕ್ರವಾರ, ಹುಣ್ಣಿಮೆ ಈ ಥರ ಸ್ಪೆಷಲ್ ಡೇಸಲ್ಲಿ. ಆದರೆ ಇವತ್ತು ಏನಾಗಿದೆ ಅಂದರೆ ಮೋಹಿತಾಗೆ ಸ್ವಲ್ಪ ಹುಷಾರಿರಲಿಲ್ಲ, ಕೋಲ್ಡ್ ಆಗಿಬಿಟ್ಟು ಏನಾದರೂ ಮಾಡಿಡಮ್ಮ ಅಂತ ಹೇಳಿದ್ದಾಳೆ. ಹಾಗಾಗಿ ನಾನು ಫಿಶ್ನ ತರಿಸಿದ್ದೆ. ಸೊ ಹಾಗಾಗಿ ತವಾ ಫ್ರೈ ಮಾಡೋಣ ಅಂತ ಹೇಳಿ ಅದಕ್ಕೆ ಚಿಲ್ಲಿ, ಧನಿಯಾ ಸ್ವಲ್ಪ ಒಂದೊಂದು ಸ್ಪೂನು ಮತ್ತು ಇದು ಜೀರಿಗೆ ಪುಡಿ ಒಂದು ಅರ್ಧ ಸ್ಪೂನು ಮತ್ತು ಗರಂ ಮಸಾಲ ಪೌಡರ್ ನಾನು ರೆಡಿ ಮಾಡ್ಕೊಂಡಿದ್ನಲ್ಲ, ಸೊ ಅದು ಒಂದು ಸ್ಪೂನು, ಸ್ವಲ್ಪ ಉಪ್ಪು ಮತ್ತು ಅರಿಶಿನ, ನಿಂಬೆಹಣ್ಣು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾರ್ಮಲಾಗಿ ನಾನು ಇದಕ್ಕೆ ಫಿಶ್ ಫ್ರೈ ತವಾ ಫ್ರೈ ಬರುತ್ತಲ್ಲ ಪೌಡರು, ಅದನ್ನು ಹಾಕ್ತಾಯಿದ್ದೆ. ಸೊ ಈಗಲೂ ಅಷ್ಟೇ ಅದೊಂದು ಅರ್ಧ ಸ್ಪೂನಷ್ಟು ಹಾಕಿದ್ದೀನಿ ಅಷ್ಟೇ. ಆದರೆ ಇದು ಚಿಲ್ಲಿ, ಧನಿಯಾ, ನಮ್ಮದು ಗರಂ ಮಸಾಲೆ ಇದೆಯಲ್ಲ ಅದನ್ನೇ ನಾನು ಹಾಕಿರೋಂಥದ್ದು. ಆದರೆ ನಿಜವಾಗ್ಲೂ ಫ್ರೆಂಡ್ಸ್, ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಫಸ್ಟ್ ಟೈಮು ನನಗೆ ಇಷ್ಟೊಂದು ಟೇಸ್ಟಾಗಿ ಚೆನ್ನಾಗಿ ಬಂದಿತ್ತು ಫಿಶ್ ತವಾ ಫ್ರೈ. ನಾರ್ಮಲಾಗಿ ಮಾಡೋಕ್ಕೆ ಹೋಗ್ತಿರ್ಲಿಲ್ಲ, ಅದೆಲ್ಲ ತವಾಗೆ ಅಂಟ್ಕೊಬಿಡೋದು ಈ ರೀತಿ ಆಗ್ತಾಯಿತ್ತು. ಆದರೆ ಇವಾಗ ಅದೆಲ್ಲ ಮಾಡೋಕ್ಕೆ ಕಲ್ತ್ಕೊಂಡಿದ್ದೀನಲ್ವ, ಸೊ ಹಾಗಾಗಿ ಸ್ವಲ್ಪ ಕಾರ್ನ್ಫ್ಲೋರ್ ಕೂಡ ಹಾಕ್ಕೊಂಡೆ. ಅದು ವಿಡಿಯೋದಲ್ಲಿ ತೋರಿಸಿಲ್ಲ. ನಿಮಗೆ ಯಾರು ಹೊಸ್ದಾಗಿ ಅಡುಗೆ ಕಲಿತಿದ್ದೀರಾ ಈ ರೀತಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟಿಯಾಗಿ ಬರುತ್ತೆ. ಹುಷಾರಿಲ್ಲ, ಸ್ವಲ್ಪ ಏನಾದರೂ ಕೋಲ್ಡಾಗಿ ಬಾಯೆಲ್ಲ ಕೆಟ್ಟೋಗಿತ್ತು ಅಂತ ಹೇಳ್ತಾರಲ್ಲ, ಅಂಥವ್ರಿಗಂತೂ ತುಂಬ ಇಷ್ಟ ಆಗುತ್ತೆ. ಇದ್ರ ಜೊತೆಗೆ ಒಂದು ರಸಮೋ ಯಾವುದೋ ಒಂದು ಕರಿ ಮಾಡಿ ಕೊಟ್ಟರಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಗರಂ ಮಸಾಲೆ ಪೌಡರು ನಾನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಸೊ ನೀವು ಅದನ್ನು ಟ್ರೈ ಮಾಡಿ ಮನೇಲಿ ಮಾಡಿಕೊಂಡು ಈ ರೀತಿ ರೆಸಿಪಿಗಳನ್ನ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಅದು ಒಂದು ಸಲ ಮಾಡಿಟ್ಕೊಂತು ಅಂದರೆ ನಿಮಗೆ ಬಿರಿಯಾನಿ ಈ ರೀತಿ ಕಬಾಬ್ ಮಾಡೋಂಥ ಟೈಮಲ್ಲಿ ಎಲ್ಲ ಚೆನ್ನಾಗಿರುತ್ತೆ, ಮಕ್ಕಳು ಕೂಡ ಇಷ್ಟಪಡ್ತಾರೆ. ಸೊ ಈ ರೀತಿ ಮಾಡಿದೆ ನಾನು. ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ತೆಗೆದಿಟ್ಬಿಡ್ತಾ ಇದ್ದೀನಿ. ಇದನ್ನು ಇವಾಗ ಮಾಡಲ್ಲ, ರಾತ್ರಿ ಊಟಕ್ಕೆ ಅಂತೇಳಿ ಅದು ನೆಂತಷ್ಟು ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ನಾನು ಡಿಲಿಷಿಯಸ್ ಆ್ಯಪ್ ಇದೆಯಲ್ಲ ಅದರಲ್ಲಿ ತರಿಸಿದ್ದೆ. ನಾರ್ಮಲಾಗಿ ಸುಮಾರು ಒಂದು 3 ಟೈಮಿಂದ ಆ ಒಂದು ಆ್ಯಪಲ್ಲಿ ತರಿಸ್ಕೋತಾ ಇದ್ದೀನಿ. ನಿಜವಾಗ್ಲೂ ತುಂಬಾ ಫ್ರೆಶ್ ಆಗಿ ಚೆನ್ನಾಗಿತ್ತು, ಟೇಸ್ಟಿಯಾಗೂ ಕೂಡ ಬರುತ್ತೆ ಯಾವುದೇ ರೆಸಿಪಿ ಮಾಡಿದ್ರು ಕೂಡ. ಇವಾಗ ಇದನ್ನು ಒಂದು ಕಡೆ ತೆಗೆದಿಟ್ಬಿಟ್ಟು ಓಕೆ ಫ್ರೆಂಡ್ಸ್, ಇವಾಗ ನಾನು ತಿಂಡಿ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಕೆಲಸ ಇತ್ತು, ಕೆಲಸ ಮಾಡ್ಕೊಂಡು ಕುತ್ಕೊಂಡೆ.
ಸೊ ಮೋಹಿತಾ ಫೋನ್ ಮಾಡಿದ್ರು, ಅವ್ರ ಮಿಸ್ ಫೋನ್ ಮಾಡಿದ್ರು, ನಿಮ್ ಮಗಳು ಹುಷಾರಿಲ್ಲ, ಬಂದ್ ಕರ್ಕೊಂಡೋಗಿ, ಸ್ವಲ್ಪ ತುಂಬಾ ಜ್ವರ ಇದೆ ಮತ್ತೆ ಹೊಟ್ಟೆ ನೋಡ್ತಾ ಇದೆ ಅಂತಾನು ಕೂಡ ಅವಳು ಹೇಳ್ತಾ ಇದ್ದು. ಹಾಗಾಗಿ ಮಧ್ಯಾಹ್ನ ಅಲ್ಲಿ ಹೋಗಿದ್ದು, ಸುಮಾರು ಬರೋವರೆಗೆ 3 ಆಗೋಗ್ಬಿಡ್ತು. ಸೊ ಬಂದು ಊಟ ಮುಗಿಸಿ ಅಂಗಡಿಗೆ ಹೋಗಿ ಸ್ವಲ್ಪ ಆರ್ಡರ್ ಇತ್ತು ಕಳಿಸ್ಬಿಟ್ಟು ಬಂದೆ. ತುಂಬಾ ಟಯರ್ಡ್ ಅನ್ನಿಸ್ಬಿಡ್ತು ಫ್ರೆಂಡ್ಸ್. ಇವತ್ತಂತೂ ಏನೋ ಗೊತ್ತಿಲ್ಲ, ಏನೇನೋ ಪ್ಲಾನ್ ಮಾಡ್ಕೊಂಡಿದೆ ಇವತ್ತು ಕೆಲ್ಸಗಳು, ಆದ್ರೆ ಏನೂ ಆಗ್ಲಿಲ್ಲ. ಸೊ ಇವಾಗ ಅದಕ್ಕೆ ಸ್ವಲ್ಪ ಅಡ್ಗೆ ಮಾಡ್ಬೇಕು. ಅಡ್ಗೆ ಅಂತ ಹೇಳಿದ್ರೆ ಸ್ವಲ್ಪ ಪಾಲಕ್ ಕರಿ ಮಾಡಿ, ಫಿಶ್ ಕಬಾಬ್, ಫಿಶ್ ತವಾ ಫ್ರೈ ಮಾಡೋಣ ಅಂತ ಹೇಳಿ ತರಿಸಿಟ್ಟಿದ್ನಲ್ವಾ, ಅದಕ್ಕೆ ಬಿಸಿ ಬಿಸಿ ರೈಸ್ ಮಾಡಿ ಸ್ವಲ್ಪ ಪಾಲಕ್ ಕರಿ ಮಾಡೋಣ ಅಂತ ಹೇಳಿ ಅವ್ಳ ಶಾಪ್ ಕೂಡ ಕರ್ಕೊಂಡು ಹೋಗ್ಬೇಕು. ಆಕ್ಚುಲಿ ಮೋಹಿತಾಗೆ ಅಂತಾನೆ ನಾನು ಇವತ್ತು ಫಿಶ್ ಕರಿ ಮಾಡಿದೆ. ಅವಳು ಏನೋ ಸ್ವಲ್ಪ ಕೋಲ್ಡ್ ತರ ಅಂತೆಲ್ಲ ಅಂತಿದ್ಲು, ಅಮ್ಮ ಬಾಯಿ ಏನೋ ಟೇಸ್ಟ್ ಸಿಗ್ತಿಲ್ಲ ಅಂತ ಹೇಳಿ. ತುಂಬಾ ಕೋಲ್ಡ್ ಕೂಡ ಆಗಿದೆ, ಕಿವಿ ನೋವು ಅಂತಾನು ಅಂತಿದ್ದಾಳೆ. ಹಾಗಾಗಿ ಪಾಪ ಅವಳಿಗೆ ಆಗುತ್ತೆ ಅಂದ್ಬಿಟ್ಟು ಫಿಶ್ ಮಾಡಿದೆ. ಆದ್ರೆ ಗೊತ್ತಿಲ್ಲ, ಶಾಪಿಗೆ ಕರ್ಕೊಂಡು ಹೋಗಿ ಬಂದ್ಮೇಲೆ ಡಾಕ್ಟರ್ ಏನ್ ಹೇಳ್ತಾರ ನೋಡ್ಬೇಕು. ತೊಂದ್ರೆ ಇಲ್ಲ, ಫಿಶ್ ಎಲ್ಲ ಕೊಡ್ಬೋದು, ಆದ್ರೂ ನೋಡೋಣ, ಅದೊಂದು ಬೇಜಾರು. ಪಾಪ ಅವಳು ಸಡನ್ ಆಗಿ ಹುಷಾರ್ ತಪ್ಪಿಟ್ಲು. ಇವಾಗ ಚೆನ್ನಾಗಿದ್ದಾಳೆ, ಅಂದ್ರೆ ಕೆಲವೊಂದ್ ಟೈಮ್ ಜ್ವರ ಬಂದಂಗ ಆಗುತ್ತೆ ಅಂತ ಕೂಡ ಅಂತ ಇದ್ದಾಳೆ. ನೋಡೋಣ, ತೋರ್ಸ್ಕೊಂಡ್ ಬರ್ತೀನಿ. ಇವಾಗ ಅಡ್ಗೆ ಮಾಡ್ಬಿಟ್ಟು ದೇವ್ರ ದೀಪ ಹಚ್ಚಿ 7 ಡಾಕ್ಟರ್ ಬರ್ತಾರೆ. ಸೊ ಅವಳ ಶಾಪಿಗೆ ಕರ್ಕೊಂಡು ಹೋಗ್ಬೇಕು. ಹಸ್ಬೆಂಡ್ ಟೈಮ್ ಆಗುತ್ತೆ. ಹಾಗಾಗಿ ಇವಾಗ ಸ್ವಲ್ಪ ಕಾಫಿ ಕುಡ್ದು, ಯಾಕೋ ತಲೆ ತುಂಬಾ ನೋವ್ತಾ ಇದೆ ನನ್ಗೆ. ಹೊರಗಡೆ ಹೋಗಿ ಬಂದಲ್ವಾ, ಹಾಗಾಗಿ ಇಲ್ಲಿ ಟ್ರಾಫಿಕ್ ಏನಾಗ್ಬಿಡುತ್ತೆ, ತುಂಬಾ ತಲೆನೋವು ಬಂದ್ಬಿಡುತ್ತೆ. ಎಷ್ಟು ಆಟೋದಲ್ಲಿ ಹೋಗಿದ್ದೆ, ಹೋಗ್ತಾ ಆ ಕಡೆಯಿಂದ ಬಸ್ಸಿಗೆ ಬಂದ್ವಿ. ಅಪ್ಪ ಆಟೋದಲ್ಲಿ ಹೋಗಿ ರೀಚ್ ಆಗೋವರೆಗೆ 1.25 ಗಂಟೆ ಆಗೋಯ್ತು. ನನ್ಗೆ ಅಲ್ಲೇ ತಲೆನೋವು ಸ್ಟಾರ್ಟ್ ಆಗೋಯ್ತು. ಹಾಗಾಗಿ ಈಗ ಸ್ವಲ್ಪ ಸ್ಟ್ರಾಂಗ್ ಆಗಿ ಕಾಫಿ ಮಾಡ್ಕೊಂಡು ಕುಡಿದು ಕರಿ ಮಾಡಿಟ್ಬಿಟ್ರೆ ಮೋಹಿತಾನ ಶಾಪ್ ಕರ್ಕೊಂಡು ಹೋಗಕ್ ಸರಿ ಹೋಗುತ್ತೆ. ನೋಡೋಣ, ಹಸ್ಬೆಂಡ್ ನಾನ್ ಬೇಗ ಬಂದ್ರೆ ನಾನ್ ಕರ್ಕೊಂಡು ಹೋಗ್ತೀನಿ, ಇಲ್ಲ ಅಂದ್ರೆ ನೀನ್ ಅಲ್ಲಿ ಬಂದಿರು, ನಾನ್ ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ನೋಡೋಣ ಹೆಂಗಾಗುತ್ತೆ ಅಂತ ಹೇಳಿ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ಸ್ವಲ್ಪ ಕಾಫಿ ಮಾಡಿ ಕುಡಿದ್ಬಿಟ್ಟು ನಿಮ್ಗೆ ಪಾಲಕ್ ಕರಿ ಹೇಗ್ ಮಾಡ್ತೀನಿ ಅಂತ ಹೇಳಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಫ್ರೆಂಡ್ಸ್, ಈ ಒಂದು ಪಾಲಕ್ ಕರಿ ಮಾಡಲಿಕ್ಕೆ ನಾನು ಒಂದು ಪ್ಯಾನ್ಗೆ 1 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ನಂತರ ಅದಕ್ಕೆ 1 ಸ್ಪೂನಷ್ಟು ಕಡಲೆಬೇಳೆ, 1 ಸ್ಪೂನಷ್ಟು ಉದ್ದಿನಬೇಳೆ, 2 ಸ್ಪೂನಷ್ಟು ಧನಿಯಾನ ಹಾಕ್ಕೊಂಡು ಸ್ವಲ್ಪ ಕಡಿಮೆ ಊರಿನಲ್ಲಿ ನಾವು ಹುರ್ಕೊಬೇಕಾಗುತ್ತೆ. ಸೊ ಈ ರೀತಿ ನಾವು ಹುರಿದು ಅಲ್ಲೇ ಮಸಾಲೆನ ರೆಡಿ ಮಾಡಿ ಕರಿ ಆಗಿರ್ಬೋದು, ಸಾಂಬಾರು ಆಗಿರ್ಬೋದು ಮಾಡ್ಕೊಳ್ಳೋದ್ರಿಂದ ಒಂದು ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ ಕರಿ ಸಾಂಬಾರುಗಳು. ಸೊ ನೀವು ಕೂಡ ಈ ರೀತಿ ಟ್ರೈ ಮಾಡಿ ನೋಡಿ. ಮತ್ತು ಅದಕ್ಕೆ 4ರಿಂದ 5 ಗುಂಟೂರು ಮೆಣಸಿನ್ಕಾಯಿ ಬರುತ್ತಲ್ಲ ಅದು, ಮತ್ತು ಕಲ್ಲರ್ಗೆ ಅಂತೇಳಿ 4 ಬ್ಯಾಡ್ಗೆ ಹಾಕ್ಕೊಂಡಿದ್ದೀನಿ. ನೀವು ಬೇಕಂದರೆ ಕಲ್ಲರ್ ತುಂಬ ಬೇಕಂತ ಹೇಳಿದ್ರೆ ಇನ್ನೂ 2 ಎಕ್ಸ್ಟ್ರಾ ಹಾಕ್ಕೊಳ್ಳಿ, ಅದೇನು ವ್ಯತ್ಯಾಸ ಆಗಲ್ಲ. ನೆಕ್ಸ್ಟು ಅದನ್ನು ಒಂದು ಪ್ಯಾನ್ಗೆ, ಒಂದು ಬೌಲ್ಗೆ ತೆಗೆದಿಟ್ಕೊಂಡ ನಂತರ ಮತ್ತು ಅದೇ ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಹಾಕಿ, ಈರುಳ್ಳಿನೂ ಕೂಡ 2 ಮೀಡಿಯಮ್ ಗಾತ್ರದಷ್ಟು ಈರುಳ್ಳಿನ ಹಾಕಿ ಯಾವಾಗ ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಬೇಗ ಫ್ರೈ ಆಗಲಿ ಅಂತ ಹೇಳಿ ಚಿಟಕಿ ಅರಿಶಿನ ಮತ್ತು ಚಿಟಕಿ ಉಪ್ಪನ್ನ ಹಾಕಿ ನಾವು ಫ್ರೈ ಮಾಡ್ಕೊತಾ ಇದ್ದೀವಿ. ಆ ಒಂದು ಮಸಾಲೆ ಏನಿತ್ತು ಅದಕ್ಕೆ ನಾವು ಹಾಕಿ ಫ್ರೈ ಮಾಡ್ಬೋದಿತ್ತು, ಆದರೆ ಧನಿಯಾ ಎಲ್ಲ ಸೀದೋಗ್ಬಿಡುತ್ತೆ, ಟೇಸ್ಟು ಚೆನ್ನಾಗಿ ಬರಲ್ಲ ಕರಿ. ಅದಕ್ಕೋಸ್ಕರ ನಂತರ ನಾನು ನೆಕ್ಸ್ಟು 1 ನಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಕೂಡ ನಾನು ಹಾಕಿ ಇವಾಗ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದಾಯಿತು. ನಂತರ ಅದನ್ನು ಆರಕ್ಕೆ ಬಿಟ್ಟಿದ್ದೆ. ಸೊ ಇವಾಗ ಎಲ್ಲನೂ ಮಸಾಲೆ ಏನು ಹುರ್ಕೊಂಡಿದ್ದೆ ಅದನ್ನು ಒಂದು ಜಾರ್ಗೆ ಹಾಕೋತಾ ಇದ್ದೀನಿ. ಈರುಳ್ಳಿ, ಹುಣಸೆಹಣ್ಣು ಇದನ್ನು ಕೂಡ ಹಾಕ್ಕೊಂಡು, ನಂತರ ಧನಿಯಾ ಎಲ್ಲ ಹುರಿದಿಟ್ಕೊಂಡಿದ್ನಲ್ವ, ಸೊ ಅದನ್ನು ಕೂಡ ಸೇರಿಸ್ಕೊಂಡು ಇವಾಗ ನುಣ್ಣಗೆ ಪುಡಿ ಮಾಡ್ಕೊಬೇಕಾಗುತ್ತೆ. ಈ ರೀತಿ ನಾನು ಆಗಲೇ ಹೇಳ್ದಾಗೆ ಹುರಿದು ಮಾಡೋದ್ರಿಂದ ಒಂದು ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟೇ ಬರುತ್ತೆ. ನೀವು ನಾರ್ಮಲಾಗಿ ಸಾಂಬಾರು ಪುಡಿ ಹಾಕಿ ಮಾಡೋದಕ್ಕೂ ಈ ರೀತಿ ಅಲ್ಲೇ ಹುರ್ಕೊಂಡು ಸಾಂಬಾರು ರೆಸಿಪಿಗಳನ್ನ ಮಾಡೋದಕ್ಕೂ ತುಂಬ ಟೇಸ್ಟ್. ಈ ನಡುವೆ ನಾನು ಇದನ್ನು ತುಂಬ ಹುರಿದು ಈ ರೀತಿಯೇ ಮಾಡ್ತಾ ಇರೋಂಥದ್ದು. ಮನೇಲೂ ಕೂಡ ಇಷ್ಟಪಟ್ಟು ರೆಸಿಪಿಗಳನ್ನ ಊಟ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ನೆಕ್ಸ್ಟು ಇವಾಗ ಒಂದು ಪ್ಯಾನ್ಗೆ ಕಡಲೆಬೇಳೆ, ಕರಿಬೇವು ಮತ್ತು ಒಂದು ಎಸಳಷ್ಟು ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಕಡಲೆಬೇಳೆ ಆಪ್ಷನಲ್ಲು ನಿಮಗೆ. ಸೊ ನಿಮಗೆ ಇಷ್ಟ ಆಯಿತು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಅದನ್ನು ಸ್ಕಿಪ್ ಮಾಡ್ಬೋದು, ಅದು ಏನು ವ್ಯತ್ಯಾಸ ಆಗಲ್ಲ. ನನಗೂ ಕೂಡ ನಾರ್ಮಲಾಗಿ ಇಷ್ಟ ಆಗಲ್ಲ ಈ ಚಿತ್ರಾನ್ನ, ಪುಳಿಯೋಗರೆ ಅನ್ನೋಂಥ ಟೈಮಲ್ಲಿ ಮಾತ್ರ ಹಾಕೋದು. ಏನೋ ಗೊತ್ತಿಲ್ಲ, ಅದನ್ನು ಅಲ್ಲೇ ನಾನು ಇದಕ್ಕೆ ಮಸಾಲೆ ರುಬ್ಕೊಳ್ಳೋಕೆ ಇಟ್ಟಿದ್ದೆ ಅಲ್ವಾ, ತಕ್ಷಣ ತೆಗೆದು ಒಂದು ಸ್ಪೂನ್ ಹಾಕಿಬಿಟ್ಟೆ. ಆಮೇಲೆ ಅಂದ್ಕೊಂಡೆ. ಸೊ ಹಾಗಾಗಿ ಇವಾಗ ಒಂದು ದಪ್ಪ ಕಟ್ಟಷ್ಟು ಪಾಲಕ್ನ ಹಾಕಿ ನೀಟಾಗಿ ಅದನ್ನು ಕೂಡ ಬಾಡಿಸ್ಕೊತಾ ಇದ್ದೀನಿ. ನಂತರ ಅದು ಬಾಡಿದ ನಂತರ ರುಬ್ಕೊಂಡಿದ್ನಲ್ಲ ಮಸಾಲೆ, ಅದನ್ನು ಹಾಕಿ ನೀಟಾಗಿ ಎಣ್ಣೆಲೇ ಫ್ರೈ ಮಾಡ್ಕೊಬೇಕಾಗುತ್ತೆ. ತಕ್ಷಣ ನೀರು ಹಾಕಕ್ಕೆ ಹೋಗಬೇಡಿ. ಈ ರೀತಿ ಒಂದು ಪಾಲಕ್ ಕರಿ ಮಾಡ್ಕೊಂಡು ಊಟ ಮಾಡೋದ್ರಿಂದ ನಮಗೆ ರಕ್ತಹೀನತೆ ಆಗಿರ್ಬೋದು, ವೀಕ್ ಇರ್ತೀವಲ್ಲ, ಸೊ ಬ್ಲಡ್ ಕಡಿಮೆ ಯಾರಿಗಿರುತ್ತೆ ಅವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ನಾರ್ಮಲಾಗಿ ಪಾಲಕ್ ಸೊಪ್ಪು ಪಲ್ಯ ಅಂದರೆ ಮಕ್ಕಳು ಇಷ್ಟಪಡ್ತಾರೋ ಏನೋ ಗೊತ್ತಿಲ್ಲ,
ಈ ರೀತಿ ಕರಿಗಳು ಮಾಡಿ ಅನ್ನದೊಟ್ಟಿಗೆ ಅದನ್ನು ಕಲಸಿ ಕೊಡೋದ್ರಿಂದ ಮಕ್ಕಳು ಗೊತ್ತೇ ಆಗೋಲ್ಲ. ಇದಕ್ಕೊಂದು ಸ್ಪೂನಷ್ಟು ತುಪ್ಪನ ಹಾಕಿಬಿಟ್ಟು ನೀಟಾಗಿ ಬಿಸಿ ಬಿಸಿ ರೈಸ್ಗೆ ಕಲಸಿ ಊಟ ಮಾಡಿಸಿದ್ರೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಆರೋಗ್ಯಕ್ಕೂ ಕೂಡ ಅದು ತುಂಬಾ ಒಳ್ಳೆಯದಿರುತ್ತೆ. ಹಾಗಾಗಿ ಇವಾಗ ನೋಡ್ತಾ ಇದ್ದೀರಲ್ಲ, ಅದು ಕೂಡ ರೆಡಿಯಾಗಿ ಹೋಗ್ಬಿಡ್ತು. ನೆಕ್ಸ್ಟು ಇವಾಗ ನಾನು ಅಲ್ಲೇ ಮೋಹಿತ ಕರ್ಕೊಂಡು ಬರೋಕ್ಕೆ ಹೋಗಿದ್ನಲ್ವಾ, ಸೊ ಮಾರ್ಕೆಟ್ ಹತ್ರ ಇತ್ತು. ಹಾಗಾಗಿ ಎಲ್ಲ ತರಕಾರಿಗಳನ್ನೂ ಕೂಡ ತೊಗೊಂಡು ಬಂದೆ, ಮನೆಗೆ ಬೇಕಾಗಿತ್ತು. ಹಾಗಾಗಿ ಸೊ ನಾನೇನು ಮಾಡ್ತೀನಿ ಅಂದರೆ ಆದಷ್ಟು ತರಕಾರಿಗಳನ್ನ ತಂದು ಸ್ಟೋರ್ ಮಾಡ್ಕೊಳ್ಳಲ್ಲ ಫ್ರೆಂಡ್ಸ್, ನನಗಿಷ್ಟ ಕೂಡ ಆಗಲ್ಲ. ಅಲ್ಲೇ ತಂದು ಫ್ರೆಶ್ಶಾಗಿ ಮಾಡ್ಕೊಳ್ಳೋದ್ರಿಂದ ಒಂದು ಹೆಲ್ತಿಯಾಗಿರುತ್ತೆ ಅನ್ನೋದು ಏನೋ ಒಂದು ನನಗೆ ನಂಬಿಕೆ. ಸೊ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ತುಂಬ 15 ದಿವಸ 20 ದಿನ ಇಟ್ಟು ನಾನು ಉಪಯೋಗಿಸಲ್ಲ. ಏನೋ ಊರ ಕಡೆ ಹೋಗಿದ್ವಿ, ತುಂಬ ಫ್ರೆಶ್ಶಾಗಿ ತರಕಾರಿ ಸಿಕ್ತು ಅನ್ನೋಂಥ ಟೈಮಲ್ಲಿ ಸ್ವಲ್ಪ ಜಾಸ್ತಿ ತೊಗೊಂಡಿರ್ತೀನಲ್ವ, ಏನು ಮಾಡೋಕ್ಕಾಗಲ್ಲ, ಫ್ರಿಜ್ಜಲ್ಲಿ ಇಡಲೇಬೇಕಾಗತ್ತೆ. ನಾನು ಹಾಲು ಮೊಸರು ಕೂಡ ಅಷ್ಟೇ ತುಂಬ ರೇರು. ಈ ರೀತಿ ಕೆಲವೊಂದು ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದನ್ನು ಮಾತ್ರ ಸ್ಟೋರ್ ಮಾಡ್ತೀನಿ ಹೊರತು ಯಾವುದೇ ರೀತಿ ತರಕಾರಿನ ನಾನು ಇಡಲ್ಲ. ಸೊ ನಿಂಬೆಹಣ್ಣು, ಶುಂಠಿ ಇದನ್ನು ಕೂಡ ಎಲ್ಲ ಸ್ಟೋರ್ ಮಾಡಿ ಒಂದ್ಸಲ ತಂದಿಟ್ಕೊಂಡು ಬಿಡ್ತೀನಿ. ಕರಿಬೇವು, ಪುದೀನ ಮತ್ತು ಕೊತ್ತಂಬರಿ ಎಲ್ಲನೂ ಕೂಡ ತೊಗೊಂಡು ಬಂದಿದೆ. ನೇರಳೆ ಹಣ್ಣು ಕೂಡ ತೊಗೊಂಡು ಬಂದೆ. ಅಂದರೆ ಬೇಡ ಅಂತ ಹೇಳಿದೆ, ಮೋಹಿತಾಗ ಮೊದಲೇ ಕೋಲ್ಡ್ ಇದೆ, ಗಂಟ್ಲು ಎಲ್ಲ ಕಿಚ್ಕಿಚ್ಚಿದೆ ಅಂದರೂ ಕೂಡ ಅವಳು ತುಂಬಾ ಫೋರ್ಸ್ ಮಾಡಿಬಿಟ್ಲು. ಪರವಾಗಿಲ್ಲ, ಇನ್ನೇನು ಮಾಡೋದು, ಮಕ್ಕಳು ಕೇಳಿದಾಗ ಕೆಲವೊಂದು ಸಲ ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅದನ್ನು ಕೂಡ ತೊಗೊಂಡು ಬಂದೆ. ಅದರೆಲ್ಲ ತೆಗೆದಿಟ್ಬಿಟ್ಟು ಸೊಪ್ಪನ್ನು ಕೂಡ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಇವಾಗ ಊಟ ಕೊಡ್ತಾಯಿದ್ದೀನಿ. ಸೊ ಫಿಶ್ಶು ತವಾ ಫ್ರೈ ರೆಡಿ ಮಾಡ್ಕೊತಾ ಇದ್ದೀನಿ. ನಿಜವಾಗ್ಲೂ ಅದು ಎಷ್ಟು ಚೆನ್ನಾಗಿತ್ತು ಅಂದರೆ ಫ್ರೆಂಡ್ಸ್, ನನಗೆ ಆಶ್ಚರ್ಯ ಆಗೋಗ್ಬಿಡ್ತು. ಯಾವುದೇ ರೀತಿ ಅದು ಬಿಟ್ಕೊಳ್ಳೋಂಥದ್ದು ಏನೂ ಆಗಲಿಲ್ಲ. ಸೊ ನಾನು ಅದೇ ಅನ್ಕೋತಾ ಇದ್ದೆ, ಅದೇನೋ ಹೇಳ್ತಾರಲ್ಲ ಅಡುಗೆಗಳು ಮಾಡ್ತಾ ಅಂತ, ಆ ಥರ ನಾನು ತುಂಬ ಫಿಶ್ ಐಟಮ್ ಅಂತೂ ನಾನು ತುಂಬ ಮಾಡ್ತಿರ್ಲಿಲ್ಲ, ಅಭ್ಯಾಸ ಇಲ್ಲ ನನಗೆ. ಆದರೆ ಈಗ ನಾವು ನಾನ್ ವೆಜ್ ಎಲ್ಲ ಸ್ವಲ್ಪ ಕಡಿಮೆ ಮಾಡಿ ಫಿಶ್ ಕೊಡೋಣ ಮಕ್ಕಳಿಗೆ ಒಳ್ಳೆಯದು ಅಂತೇಳಿ ಸ್ವಲ್ಪ ಮಾಡ್ತಾಯಿದ್ದೀನಿ. ಅದರಲ್ಲೂ ಬೇಜಾರಾಗುತ್ತೆ ಋತ್ವಿ ಇಲ್ದಿರೋ ಟೈಮಲ್ಲಂತೂ ಮಾಡಲಿಕ್ಕೆ. ಆದರೆ ಮೋಹಿತ ಇದ್ದಾಳಲ್ವ, ಅವಳು ಮಾಡಲೇಬೇಕಾಗುತ್ತೆ ಪಾಪ. ಅದರಲ್ಲೂ ಅವಳು ಬಾಯಿ ಬಿಟ್ಟು ಯಾವತ್ತೂ ಇಲ್ಲ, ಅಮ್ಮ ಏನಾದರೂ ಮಾಡಿಕೊಡಿ ನನಗೆ ಫಿಶ್ಶು ಮತ್ತೇನಾದರೂ ಹೊಂದಲಲ್ಲ ಅಂದ್ಬಿಟ್ಟು ಮಾಡಿದ್ದಾಯಿತು. ತುಂಬ ಚೆನ್ನಾಗಿ ಕೂಡ ಬಂದಿತ್ತು, ಅದು ಖುಷಿ. ಏನಂದರೆ ರೆಸಿಪಿ ಏನಾದರೂ ಚೆನ್ನಾಗಿ ಬರಲಿಲ್ಲ ಅಂದರೆ ಬೇಜಾರಾಗೋಗ್ಬಿಡ್ತಾಯಿತ್ತು. ಫಿಶ್ ತವಾ ಫ್ರೈ ರೆಡಿ ಆಗೋಗ್ಬಿಡ್ತು. ಊಟ ಕೂಡ ಕೊಟ್ಟಿದ್ದಾಯಿತು. ನೆಕ್ಸ್ಟು ಹಸ್ಬೆಂಡ್ಗೂ ಕೂಡ ಬೆಳಗ್ಗೆ ಪೂರಿ ಮಾಡಿದ್ನಲ್ವ, ಸೊ ಅದನ್ನು ಚಪಾತಿ ಹಾಕ್ಕೊಟ್ಬಿಟ್ಟೆ. ಪಾಲಕ್ ಕರಿ ಇತ್ತು, ಅದನ್ನೇ ಕೊಟ್ಟಿದ್ದೀನಿ. ಅಮಾವಾಸ್ಯೆ ಇತ್ತು, ನಾವು ಬಂಡಿ ಮಹಾಕಾಳಿ ದೇವಸ್ಥಾನ ಕೂಡ ಹೋಗಿದ್ವಿ ಫ್ರೆಂಡ್ಸ್ ಎಲ್ಲ. ಅಲ್ಲಿ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ, ಹಾಗಾಗಿ ಸುಮ್ಮನೆ ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದನ್ನು ಹಾಕ್ತೆ. ಬುಧವಾರ ಅಮಾವಾಸ್ಯೆ ಇತ್ತಲ್ಲ ಅವಾಗ. ನೆಕ್ಸ್ಟು ನನಗೆ ಮೋಹಿತ ತುಂಬ ಹುಷಾರು ತಪ್ಪಿಟ್ಲು. ಗುರುವಾರ ಎಲ್ಲ ನಾನು ಏನೂ ವಿಡಿಯೋ ಮಾಡ್ಕೊಳ್ಳಿಕ್ಕೆ ಮನಸ್ಸೂ ಬರಲಿಲ್ಲ. ತುಂಬ ಬೇಜಾರು ಆಗಿಬಿಡ್ತು, ಮಗು ಹುಷಾರು ತಪ್ಪಿಟ್ಲಲ್ಲ ಅಂತ ಹೇಳಿ. ಇವಾಗ ಸ್ವಲ್ಪ ಪರವಾಗಿಲ್ಲ. ಸೊ ಅದಕ್ಕೆ ಮತ್ತೆ ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಶುಕ್ರವಾರ ಬೆಳಗ್ಗೆನೇ ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಇವಾಗ ಮೊದಲೇ ಆಷಾಢ ಶುಕ್ರವಾರ ಸ್ಟಾರ್ಟ್ ಆಯಿತು. ಹಾಗಾಗಿ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಳ್ಳೋಣ ಅಂತೇಳಿ 4 ಗಂಟೆಯಿಂದನೇ ನನ್ನ ಕೆಲಸ ಸ್ಟಾರ್ಟ್ ಆಯಿತು. 4 ಗಂಟೆ ಬೆಳಗ್ಗೆನೇ ಬೇಗ ಎದ್ದು ಮನೆಯೆಲ್ಲ ಗೊತ್ತಲ್ಲ ನಿಮಗೆ. ಸೊ ನನ್ನ ದಿನಚರಿ ಹೇಗಿರುತ್ತೆ ಅಂತೇಳಿ ಸೊ ಎಲ್ಲ ಕೂಡ ಕ್ಲೀನ್ ಮಾಡಿ ಎಲ್ಲ ಆಗಿ ಸ್ನಾನ ಮುಗಿಸಿ ಬಂದು ನಾನು ನೈವೇದ್ಯಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಪೊಂಗಲು ಮಾಡಿದ್ದೆ, ಸಿಹಿ ಪೊಂಗಲು ಮತ್ತು ಖಾರ ಪೊಂಗಲು. ಅದು ತಿಂಡಿಗೂ ಆಗುತ್ತೆ, ಬಾಕ್ಸ್ಗೂ ಕೊಡ್ಬೋದು. ಜೊತೆಗೆ ಸಿಹಿ ಪೊಂಗಲು ಮಾಡಿದ್ರೆ ನೈವೇದ್ಯಕ್ಕೂ ಇಡ್ಬೋದು ಅಂತ ಹೇಳಿ ನಾನು ಮಾಡಿಕೊಂಡೆ. ಸಿಂಪಲ್ಲು ಹೆಸರುಬೇಳೆ ರೈಸ್ ಎಲ್ಲ ಕೂಗಿಸ್ಬಿಟ್ಟು ಇವಾಗ ಖಾರ ಪೊಂಗಲ್ಗೆ ಒಗ್ಗರಣೆ ಹಾಕೋತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ, ಕರಿಬೇವು, ಮೆಣಸು, ಜೀರಿಗೆ, ನಿಮ್ಗೆ ಗೊತ್ತಿರುತ್ತಲ್ಲ, ಕಾಯಿ ತುರಿ ಎಲ್ಲ ಏನು ಮಾಡ್ತೀವೋ ಅದನ್ನೆಲ್ಲನೂ ನೀಟಾಗಿ ಇವಾಗ ರೆಡಿ ಮಾಡ್ಕೊಂಡ್ಬಿಡ್ತಾಯಿದ್ದೀನಿ. ಸೊ ಇವತ್ತು ಹಸ್ಬೆಂಡೇ ಪೂಜೆ ಮಾಡಿ ಹೋಗಲಿ ಅಂತ ಹೇಳ್ಬಿಟ್ಟು ರೆಡಿ ಮಾಡಿಕೊಡ್ತಾಯಿದ್ದೀನಿ. ಆದರೆ ಗೊತ್ತಿಲ್ಲ ಅವ್ರು ಏನು ಮಾಡ್ತಾರೋ. ಬೆಳಗ್ಗೆ 7:15ಗೆಲ್ಲ ಹೋಗಬೇಕು ಅಂತ ಹೇಳ್ತಾಯಿದ್ರು. ಇಲ್ಲ ಅಂದರೂ ಕೂಡ ಅವ್ರು ಕೈ ಮುಗಿದು ಹೋಗ್ತಾರೆ. ಇವತ್ತು ನಾನೇ ಮೊದಲನೇ ಆಷಾಢ ಶುಕ್ರವಾರ ಆಗಿರೋದ್ರಿಂದ ನಾನೇ ಪೂಜೆ ಎಲ್ಲ ಮುಗಿಸ್ಕೊತೀನಿ. ಇವತ್ತು ದೇವಸ್ಥಾನಕ್ಕೆ ಕೂಡ ಹೋಗ್ಬೇಕು ಅಂದ್ಕೊಂಡಿದ್ದೀನಿ, ನಿಂಬೆಹಣ್ಣು ದೀಪ ಹಚ್ಚಲಿಕ್ಕೆ ಅಂತ ಹೇಳಿ. ಅದಕ್ಕೋಸ್ಕರ ಎಲ್ಲ ಬೇಗ ನನಗೇನಂದರೆ 10 ಗಂಟೆ ಒಳಗಡೆ ದೇವಸ್ಥಾನಕ್ಕೆ ಹೋಗಿ ಬಂದುಬಿಡಬೇಕು ಶುಕ್ರವಾರ. ತುಂಬ ಲೇಟಾಗೋದ್ರೆ ನನಗೆ ಇಷ್ಟ ಆಗಲ್ಲ. ಹಾಗಾಗಿ ಬೇಗ ನಾನು ಮುಗಿಸ್ಕೋತಾ ಇದ್ದೀನಿ. ಒಂದು ಏನಾಗಿತ್ತಂದರೆ ಅವಾಗೆಲ್ಲ ನನಗೆ ವರ್ಕರ್ ಬರ್ತಾಯಿದ್ರು, ನಾನು ವೆಯ್ಟ್ ಮಾಡಬೇಕಿತ್ತು. ಅವ್ರು 9 ಗಂಟೆ 8:15 ಈ ಥರ ಮಾಡಿಬಿಡ್ತಾಯಿದ್ರು ನನಗೆ. ಈಗ ನಾನೇ ಮಾಡೋದ್ರಿಂದ ಎಲ್ಲ ಪ್ಲ್ಯಾನ್ ಮಾಡಿ ಹಿಂದಿನ ದಿನವೇ ಅರ್ಧ ಕೆಲಸ ಮುಗಿಸ್ಕೊಂಡಿರ್ತೀನಲ್ವ, ಹಾಗಾಗಿ ಬೇಗ ಕೆಲಸ ಮಾಡ್ಕೊಳ್ಳೋಕೆ ತುಂಬ ಈಸಿ ಆಗ್ತಾಯಿದೆ. ಎದ್ದು ಕೂಡಲೇ ಕೂತ್ಕೊಳ್ಳೋದು ಅದೆಲ್ಲ ಏನು ಆಗೋದೇ ಇಲ್ಲ, ಯಾರು ವೆಯ್ಟ್ ಮಾಡೋದು ಅದೆಲ್ಲ ಇಲ್ಲ ಅಲ್ವಾ. ಸೊ ನಾನೇ ಮಾಡ್ಬೇಕನ್ಬಿಟ್ಟು ಬೇಗ ಯಾವುದೇ ರೀತಿ ಫೋನ್ ಇಟ್ಕೊಳ್ಳೋದು ಹಿಂಗೆಲ್ಲ ಮಾಡದೆ ಬೇಗ ಮುಗಿಸ್ಕೊಂಡ್ಬಿಡ್ತಾಯಿದ್ದೀನಿ. ಇದರಿಂದ ನನಗೆ ಟೈಮ್ ಕೂಡ ಸೇವ್ ಆಗ್ತಾಯಿದೆ, ಬೇಗ ಕೆಲಸ ಮುಗಿತಾ ಇದೆ. ನೆಕ್ಸ್ಟು ಕೆಲಸ ಮಾಡ್ಕೊಳ್ಳಿಕ್ಕೂ ಕೂಡ ನನಗೆ ತುಂಬ ಹೆಲ್ಪ್ ಆಗ್ತಾಯಿದೆ. ಇವಾಗ
ಸಿಹಿ ಪೊಂಗಲ್ಗೂ ಕೂಡ ಒಗ್ಗರಣೆ ಮಾಡಿಕೊಂಡೆ. ಸ್ವಲ್ಪ ತುಪ್ಪಕ್ಕೆ ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕಿ ಹುರಿದ್ಬಿಟ್ಟು ಮತ್ತು ಅದು ಹೆಸರುಬೇಳೆ ಹಾಕಿ ಕೂಗಿಸ್ಕೊಂಡಿದ್ನಲ್ವ, ಅದನ್ನು ಕೂಡ ಹಾಕಿ ಮಿಕ್ಸ್ ಮಾಡಿ ಬೆಲ್ಲ ಹಾಕೋತಾ ಇದ್ದೀನಿ. ನಂತರ ಸ್ವಲ್ಪ ಕಾಯಿ ಹಾಕಲ್ಲ, ತೆಂಗಿನ ಹಾಲನ್ನ ನಾನು ಏನೇನೋ ಬರ್ತಾ ಇದೆ, ಇದು ನಾರ್ಮಲ್ ಹಾಲನ್ನ ನಾನು ಹಾಕಿ ಸ್ವಲ್ಪ ಕೊಬ್ಬರಿ ತುರಿನ ಹಾಕ್ತಾಯಿದ್ದೀನಿ. ಇದು ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು. ಅದು ದೇವ್ರಿಗೆ ನೈವೇದ್ಯಕ್ಕೆ ಅಂತ ಹೇಳಿದ್ರೆ ನಾವು ಹೇಗೆ ಮಾಡಿದ್ರೂ ಅದು ತುಂಬ ರುಚಿಯಾಗಿ ಬರುತ್ತೆ. ಫ್ರೆಂಡ್ಸ್, ಇನ್ನೊಂದು ವಿಚಾರ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಮನಸ್ಸು ಒಂದು ಅಯಸ್ಕಾಂತವಿದ್ದಂತೆ. ಸೊ ಆ ಮನಸ್ಸಲ್ಲಿ ನಾವು ಯಾವಾಗಲೂ ಸಕಾರಾತ್ಮಕ ಯೋಚನೆ ಮಾಡ್ತಾ, ಖುಷಿ ವಿಚಾರ ಯೋಚನೆ ಮಾಡ್ತಾ, ನಮ್ಮ ಒಂದು ಬೆಳವಣಿಗೆಗಳ ವಿಚಾರ ಯೋಚನೆ ಮಾಡ್ತಾ, ಈ ರೀತಿಯಾಗಿ ಒಳ್ಳೊಳ್ಳೆ ವಿಚಾರಗಳನ್ನೇ ನಮ್ಮ ಮನಸ್ಸು ಯೋಚನೆ ಮಾಡ್ತಾ ಇತ್ತು ಅಂತ ಹೇಳಿದ್ರೆ, ಆ ಒಂದು ಮನಸ್ಸು ಅದನ್ನೇ ಕೂಡ ಆಕರ್ಷಿಸ್ತದೆ. ಆ ಥರನೇ ನಾವು ಯಾವಾಗಲೂ ನೆಗೆಟಿವ್ ವಿಚಾರನ ಯೋಚನೆ ಮಾಡ್ತಾ, ಕೆಟ್ಟ ವಿಚಾರಗಳು ಏನೋ ಆಗೋಗ್ಬಿಡುತ್ತೆ, ಏನೋ ನಮಗೆ ಕೆಟ್ಟದಾಗುತ್ತೆ ಅಂತ ನಾವು ಯಾವಾಗಲೂ ಯೋಚನೆ ಮಾಡ್ತಾ ಕೂತಿತ್ತು ಅಂತ ಹೇಳಿದ್ರೆ, ನಮ್ಮ ಒಂದು ಮನಸ್ಸು ಅದನ್ನೇ ಕೂಡ ಆಕರ್ಷಿಸ್ತದೆ. ಹಾಗಾಗಿ ನಾನೇನು ಹೇಳ್ತೀನಪ್ಪ ಅಂತ ಹೇಳಿದ್ರೆ, ಆದಷ್ಟು ನಾವು ಪಾಸಿಟಿವ್ ವಿಚಾರವನ್ನೇ ಯೋಚನೆ ಮಾಡಬೇಕು. ಯಾಕೆಂದರೆ ನಾವು ಏನು ಆಲೋಚನೆನ ನಾವು ಮನಸ್ಸಿಗೆ ಕೊಡ್ತೀವೋ, ನಮ್ಮ ಒಂದು ಪರಿಸ್ಥಿತಿ, ನಮ್ಮ ಒಂದು ಸ್ಥಿತಿ ಕೂಡ ಅದೇ ರೀತಿ ಆಗಿಬಿಡುತ್ತೆ. ನಮ್ಮ ವಿಚಾರಕ್ಕೆ ತಕ್ಕಂತೆ ನಮ್ಮ ಜೀವನ ರೂಪಿತ ಆಗ್ತದೆ. ಸೊ ಹಾಗಾಗಿ ಆದಷ್ಟು ನಾವು ಪಾಸಿಟಿವ್ ವಿಚಾರಗಳನ್ನ, ಒಳ್ಳೊಳ್ಳೆ ವಿಚಾರಗಳನ್ನ, ಒಂದು ಆಧ್ಯಾತ್ಮಿಕವಾದ ವಿಚಾರಗಳನ್ನ ತಿಳ್ಕೊತ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ತು ಅಂತ ಹೇಳಿದ್ರೆ, ನಿಜವಾಗ್ಲೂ ಅದೇ ಕೂಡ ನಮ್ಮ ಲೈಫಲ್ಲಿ ಸಂಭವಿಸ್ತದೆ. ಸೊ ಇದು ಯೂನಿವರ್ಸಲ್ ಕೂಡ ನಮಗೆ ಸಪೋರ್ಟ್ ಮಾಡುತ್ತೆ. ನಾವು ಸಕಾರಾತ್ಮಕ ಯೋಚನೆ ನಾವು ಯೂನಿವರ್ಸಲ್ಗೆ ಕೊಡ್ತು ಅಂತ ಹೇಳಿದ್ರೆ ಅದು ಕೂಡ ನಮಗೆ ಸಪೋರ್ಟ್ ಮಾಡುತ್ತೆ. ಅಷ್ಟಿಲ್ಲದೆ ದೊಡ್ಡವ್ರು ಹೇಳಿದ್ದಾರೆ, ಅಶ್ವಿನಿ ದೇವತೆಗಳು ಅಸ್ತು ಅಂತ ಹೇಳ್ತಿರ್ತಾರೆ. ಸೊ ಹಾಗಾಗಿ ಮನೆಯಲ್ಲಿ ಆದಷ್ಟು ಒಳ್ಳೆ ವಿಚಾರಗಳನ್ನ ಮಾತಾಡಬೇಕು ಅನ್ನೋಂಥದ್ದನ್ನು, ಅದಕ್ಕೋಸ್ಕರ ಫ್ರೆಂಡ್ಸ್ ನಾನು ಹೇಳೋದಿಷ್ಟೇ, ನಾವು ಆದಷ್ಟು ಮನೇನ ನೀಟಾಗಿಟ್ಕೊಂಡು ಒಂದು ಪಾಸಿಟಿವ್ ಆಗಿ ದೇವ್ರ ಪೂಜೆ, ನಾಮ, ಶ್ಲೋಕ, ಒಂದು ಒಳ್ಳೊಳ್ಳೆ ಬುಕ್ಸ್ ಪಠನೆ ಮಾಡೋದು, ಈ ರೀತಿ ಒಂದು ವಾತಾವರಣನ ಸೃಷ್ಟಿಸೋದ್ರಿಂದ ನಮ್ಮ ಒಂದು ಮನೆ ಒಂದು ಒಳ್ಳೆ ರೀತಿಲಿ ಪ್ರಶಾಂತವಾಗಿರೋದ್ರ ಜೊತೆಗೆ ನಮ್ಮ ಮಕ್ಕಳು ಓದೋ ವಿಚಾರಕ್ಕಾಗಿರ್ಬೋದು, ಮತ್ತು ನಮ್ಮ ಒಂದು ಮನೆ ಅಭಿವೃದ್ಧಿ ಎಲ್ಲದಕ್ಕೂ ಕೂಡ ನಮಗೆ ಹೆಲ್ಪ್ ಆಗುತ್ತೆ. ನಾವು ಏನು ಹೇಳ್ತೀವಿ, ಸಾಧನೆ ಅದು ಇದು ಎಲ್ಲದಕ್ಕೂ ಕೂಡ ಫಸ್ಟು ಬುನಾದಿ ಮನೆಯೇ. ಅದಕ್ಕೋಸ್ಕರ ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ ಅಂತ ನಮ್ಮ ದೊಡ್ಡವ್ರು ಹೇಳಿರೋ ಹಾಗೆ ಆದಷ್ಟು ಮನೆ ವಾತಾವರಣನ ಈ ರೀತಿ ಸೃಷ್ಟಿ ಮಾಡ್ಕೊಳ್ಳೋದು ಒಂದೊಂದು ಮನೆಯಲ್ಲಿ ಒಬ್ಬೊಬ್ಬ ಗೃಹಿಣಿಯ ಕರ್ತವ್ಯ ಇದು. ಸೊ ನೀವು ಈ ರೀತಿ ಮಾಡಿ ನೋಡಿ, ನೀವು ಇದೇ ರೀತಿ ಬದುಕಿ ನಿಮ್ಮ ಒಂದು ಮಕ್ಕಳಿಗೆ ಆದರ್ಶವಾಗಿ ನೀವು ಒಂದು ಮಾದರಿಯಾಗಿ ನೋಡಿ, ಆವಾಗ ನಿಮ್ಮ ಮಕ್ಕಳೇ ಕೂಡ ಏನು ಹೇಳದೆ ಹೋದ್ರೂ ನೆಕ್ಸ್ಟು ಅವರು ಕೂಡ ಇದನ್ನೇ ಫಾಲೋ ಮಾಡ್ತಾ ಬರ್ತಾರೆ ಅಂತಲೇ ನಾನು ಹೇಳ್ತೀನಿ ಫ್ರೆಂಡ್ಸ್. ಹಾಯ್, ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಚೈತ್ರ ಕನ್ನಡ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಲ್ವಾ? ಇವತ್ತು ಆಷಾಢ ಶುಕ್ರವಾರ ಸ್ಪೆಷಲ್ ಅಂತಾನೆ ಹೇಳ್ಬೋದು. ನನ್ಗೂ ಕೂಡ ಅಷ್ಟೇ ತುಂಬಾನೇ ಖುಷಿ ಆಗುತ್ತೆ. ಅದರಲ್ಲೂ ಲೇಡೀಸ್ಗೆ ಶುಕ್ರವಾರ ಅಂದ್ರೇನೆ ಸ್ಪೆಷಲ್. ಅದರಲ್ಲೂ ಆಷಾಢ ಮಾಸದಲ್ಲಿ ಬರೋಂತ ಶುಕ್ರವಾರ ಅಂದ್ರೆ ಸ್ವಲ್ಪ ಎಕ್ಸ್ಟ್ರಾ ಸ್ಪೆಷಲ್ ಅಂತಾನೆ ಹೇಳ್ಬೋದು. ನಮ್ಮ ಮೈಸೂರಲ್ಲಂತೂ ತರ ಹಬ್ಬದ ವಾತಾವರಣ ಇರುತ್ತೆ. ಎಷ್ಟು ಖುಷಿಯಾಗಿರುತ್ತೆ ಅಂತ ಹೇಳಿದ್ರೆ, ಮನೆಯಲ್ಲೂ ಕೂಡ ಒಂದು ಹಬ್ಬದ ವಾತಾವರಣ, ಜೊತೆಗೆ ಆ ತಾಯಿ ಚಾಮುಂಡೇಶ್ವರಿದು ಒಂದು ವೈಭವ ನೋಡೋದಿಕ್ಕೆ ಎರಡು ಕಣ್ಣೇ ಸಾಲಲ್ಲ, ಅಷ್ಟು ಖುಷಿ ಅನ್ಸುತ್ತೆ. ಸೊ ನಾನು ಕೂಡ ಅಷ್ಟೇ, ಇವತ್ತು ಬೆಳಗ್ಗೆನೆ 4 ಗಂಟೆಯಿಂದನೇ ದಿನ ಶುರು ಆಯ್ತು. ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡಿ, ಪೂಜೆ ಕೆಲಸಗಳೆಲ್ಲ ಮುಗಿಸಿ, ನೈವೇದ್ಯಕ್ಕೆ ಅಂತ ಹೇಳಿ ಸಿಹಿ ಪೊಂಗಲ್ಲು ಕೂಡ ಮಾಡಿದ್ದೆ. ಪೂಜೆ ಮಾತ್ರ ನಾನು ನಿಧಾನವಾಗಿ ಮಾಡ್ಕೊಂಡೆ. ಮೋಹಿತಾ ಮತ್ತೆ ಹಸ್ಬೆಂಡ್ ಆಫೀಸ್ಗೆ ಹೋದ್ಮೇಲೆ, ಸ್ಕೂಲ್ಗೆ ಹೋದ್ಮೇಲೆ ನಿಧಾನವಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿ. ಯಾಕೆ ಗೊತ್ತಾ, ದಡ ಅಂತ ಮಾಡ್ಬೇಕು, ಇಲ್ಲಿ ಬಂದ್ ಬಾಕ್ಸ್ ಕಟ್ಬೇಕು, ಹಾಗಾಗಿ ಗೋಜೆ ಬೇಡ, ನಿಧಾನವಾಗಿ ಪೂಜೆ ಮಾಡೋಣ ಅಂತ ಹೇಳಿ ಇವತ್ತು ಅವ್ರನ್ನ ಕಳಿಸ್ಬಿಟ್ಟು ಪೂಜೆ ಮುಗಿಸಿದಾಯ್ತು. ಏನೋ ಒಂದು ಮನ್ಸಿಗೆ ಒಂಥರ ನೆಮ್ಮದಿ, ಖುಷಿ, ಸಂತೋಷ.
ಸೊ ಹಾಗಾಗಿ ಇವಾಗ ಮತ್ತೆ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಕೂಡ ಅನ್ಕೊಂಡು ಎಲ್ಲ ಪೂಜೆ ಸಾಮಾನು ರೆಡಿ ಮಾಡ್ಕೊಂಡಿದೀನಿ. ಸೊ ಅದು ನಿಂಬೆಹಣ್ಣು ದೀಪ ಹಚ್ಚೋಣ ಅಂತ ಹೇಳಿ ಸಂಕಲ್ಪ ಕೂಡ ಮಾಡ್ಕೊಂಡಿದೀನಿ. ಇನ್ನೇನಿದೆ ಫ್ರೆಂಡ್ಸ್, ಈ ಒಂದು ಜೀವನ ಅಲ್ವಾ, ನಾವ್ ಇರಷ್ಟು ದಿನ ಖುಷಿಯಾಗಿ ಪ್ರೀತಿನ ಹಂಚಿ ಪ್ರೀತಿನ ಸಂಪಾದನೆ ಮಾಡಿ ನಮ್ ಸುತ್ತ ಇರೋರ್ಗೂ ಕೂಡ ಒಂದು ಒಳ್ಳೆ ವಾತಾವರಣನ ನಮ್ ಕೈಲಿ ಎಷ್ಟಾಗುತ್ತೋ ಅಷ್ಟು ಕಲ್ಪಿಸ್ಕೊಡ್ಬೇಕು. ಅದ್ರ ಬದಲು ನಾವು ಕುತ್ಕೊಂಡು ಅವಳು ಹಿಂಗ್ ಮಾಡಿದ್ಲು, ಇವ್ನ್ ಹಿಂಗ್ ಮಾಡ್ದ, ಅವ್ರೇನಕ್ಕೆ ಈ ತರ ಬಟ್ಟೆ ಹಾಕಿದಾರೆ, ಅವ್ರ ಹಂಗ್ ತಗೊಂಡ್ರು ಹಿಂಗ್ ತಗೊಂಡ್ರು, ಅದೆಲ್ಲ ಕೆಲ್ಸಕ್ ಬರ್ದೇ ಇರೋಂತ ಮಾತುಗಳು. ಸೊ ಅದರಿಂದ ಯಾರಿಗೂ ಏನು ಉಪಯೋಗ ಆಗಲ್ಲ, ಅದರಿಂದ ನಮ್ಗೆ ಕೆಡುಕು. ನಮ್ಮ ಒಂದು ತಲೆನಲ್ಲಿ ನೆಗೆಟಿವ್ ವಿಚಾರಗಳು ಹೋಯ್ತು ಅಂತ ಹೇಳಿದ್ರೆ ನಮ್ಮ ಆರೋಗ್ಯ ಕೂಡ ಹಾಳಾಗುತ್ತೆ. ಅದೇ ಟೈಮ್ ನ ನಾವು ಒಂದು ಒಳ್ಳೊಳ್ಳೆ ವಿಚಾರಗಳನ್ನ ಓದೋದಾಗಿರ್ಬೋದು, ಒಂದು ಆಧ್ಯಾತ್ಮಿಕತೆ ಆಗಿರ್ಬೋದು, ದೇವ್ರ ಪೂಜೆ, ಕೆಲ್ಸ, ಮತ್ತೆ ಏನೋ ಒಂದು ಒಳ್ಳೆ ಮಾತಾಡೋದಾಗಿರ್ಬೋದು, ಈ ರೀತಿ ನಮ್ ಸಮಯನ ಕಳೆದಾಗ ಇದರಿಂದ ನಮಗೂ ಕೂಡ ಒಳ್ಳೇದು, ನಮ್ಮ ಸುತ್ತಲಿರೋರ್ಗೂ ಕೂಡ ಒಳ್ಳೇದು. ಸೊ ಹಾಗಾಗಿ ಆದಷ್ಟು ನಾವು ಮಾಡೋ ಕೆಲಸ ಯಾರಿಗೂ ಬೇಸರ ತರಬಾರ್ದು, ಹರ್ಟ್ ಆಗ್ಬಾರ್ದು, ನೋವಾಗ್ಬಾರ್ದು, ಕೆಟ್ಟದಾಗಿರ್ಬಾರ್ದು ಅವ್ರಿಗೆ. ಸೊ ಇರೋದ್ರಲ್ಲಿ ನಮ್ಗೆ ಒಂದು ನಾವು ಮಾಡೋ ಕೆಲಸ ಒಂದ್ ಎಲ್ಲಾರ್ಗು ಯಾರಿಗೋ ಒಬ್ರು ಹೆಲ್ಪ್ ಆಗೋ ರೀತಿನೋ, ಅವ್ರಿಗೆ ಒಂದ್ ಧೈರ್ಯ ತಂದ್ಕೊಡೋ ರೀತಿನೋ, ಅವ್ರಿಗೆ ಒಂದು ಖುಷಿ ಪಡಿಸೋ ರೀತಿನೋ ಇದ್ರೆ ನಮಗೂ ಕೂಡ ಅದರಿಂದ ತುಂಬಾನೇ ಖುಷಿ ಆಗುತ್ತೆ. ಇನ್ನೇನಿದೆ ಅಲ್ವಾ ಫ್ರೆಂಡ್ಸ್, ಏನೂ ಬರಲ್ಲ ಜೀವನದಲ್ಲಿ, ನಾವ್ ಏನೇ ಸಂಪಾದನೆ ಮಾಡ್ಬೋದು, ಹಾಗೆ ಹೀಗೆ ಎಲ್ಲ ಹೇಳ್ಬೋದು, ಕೊನೆಗೆ ಶಾಶ್ವತ ಯಾವುದು ಅಂತ ಹೇಳಿದ್ರೆ ನಾವು ಮಾಡೋ ಪುಣ್ಯ ಕೆಲಸಗಳು ಮಾತ್ರ ನಮ್ಗೆ ನೆಕ್ಸ್ಟ್ ಜನ್ಮಕ್ಕೂ ಕ್ಯಾರಿ ಆಗುತ್ತೆ. ಜೊತೆಗೆ ಅದು ಪ್ರೀತಿ ಕೂಡ ನಾವು ಸಂಪಾದನೆ ಮಾಡೋದಷ್ಟೇ ನಮ್ಗೆ ಬರೋದು, ಇನ್ನೇನೂ ಬರಲ್ಲ ಜೊತೆನಲ್ಲಿ. ಹಾಗಾಗಿ ಆದಷ್ಟು ಪ್ರೀತಿ ಹಂಚೋಣ, ಪ್ರೀತಿ ಸಂಪಾದನೆ ಮಾಡೋಣ, ಖುಷಿಯಾಗಿರೋಣ, ಎಲ್ಲ ಕೂಡ ಲೈಫ್ ಅಲ್ಲಿ ಚೆನ್ನಾಗಿರೋಣ ಅಂತ ಹೇಳ್ತಾ ಲಾಗ್ ನ ಹೆಣ್ ಮಾಡ್ತಾ ಇದೀನಿ ಫ್ರೆಂಡ್ಸ್. ನೆಕ್ಸ್ಟ್ ಮತ್ತೊಂದು ಲಾಗ್ ಅಲ್ಲಿ ಒಂದು ಇನ್ಫಾರ್ಮೇಟಿವ್ ಆದಂತ ವಿಚಾರಗಳನ್ನ ಶೇರ್ ಮಾಡ್ಕೊಳ್ಳೋಣ ಅಷ್ಟೇ ಫ್ರೆಂಡ್ಸ್, ಬೇರೆ ಏನಿಲ್ಲ. ಇನ್ನೊಂದು ಇಂಪಾರ್ಟೆಂಟ್ ವಿಚಾರ, ಪ್ಲೀಸ್ ಯಾರು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹ್ಯಾಪಿ ಆಗಿರೋಣ, ಖುಷಿಯಾಗಿರೋಣ, ನಗ್ನಗ್ತಾ ಇರೋಣ ಅಂತ ಹೇಳ್ತಾ ಲಾಗ್ನ ಹೆಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.